ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಧನ್ಯವಾದಗಳು. ಸಾಕಷ್ಟು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಹಾಗೂ ಪ್ರತಿ ವಿಡಿಯೋಗಳಲ್ಲೂ ಕೂಡ ನ್ಯೂ ಸಬ್ಸ್ಕ್ರೈಬರ್ಸ್ ಕೂಡ ಆ್ಯಡ್ ಆಗ್ತಿದ್ದಾರೆ. ಸೊ ನಮ್ಮೆಲ್ಲ ಇನ್ಫಾರ್ಮೇಷನ್ ಕೂಡ ನಿಮ್ಗೆಲ್ಲರಿಗೂ ತಲುಪ್ತಾ ಇದೆ. ಸೊ ಇದರಿಂದ ಭಾಳಷ್ಟು ಉಪಯೋಗ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಸೊ ಈಗ ಮುಂದಿನ ಈ ಸೀರೀಸಲ್ಲಿ ನಾವು ಯೂನಿವರ್ಸಲ್ ನ್ಯೂಮರಾಲಜಿ, ಸೊ ಇದ್ರ ಬಗ್ಗೆ ಮಾತಾಡ್ತಿರ್ತಾಗ ಬರ್ತ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ ನೋಡಿದ್ದೇವೆ. ಸೊ ಅದಾದ ನಂತರ ಟೋಟಲ್ 81 ಕಾಂಬಿನೇಷನ್ಸಲ್ಲಿ ನಾವು 1 ಸೀರೀಸ್ ಕಾಂಬಿನೇಷನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಲಾಸ್ಟ್ ಸೀರೀಸಲ್ಲಿ ಯಾರ್ಯಾರು 1, 10, 19 ಮತ್ತು 28 ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೊ ಯಾವ್ಯಾವುದು ಅವ್ರಿಗೆ ಲಕ್ಕಿ ನಂಬರ್ಸ್, ಡೆಸ್ಟಿನಿ ನಂಬರ್ ಮತ್ತು ಕ್ಯಾಲ್ಕುಲೇಷನ್ ಮೆಥಡ್ ಅವೆಲ್ಲವನ್ನು ಕೂಡ ಹೇಳಿದ್ದೀನಿ. ಸೊ ಅದರಲ್ಲಿ ಯಾರು ನೋಡದೇ ಇದ್ದವರು ನನ್ನ ಪ್ರೀವಿಯಸ್ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ನೋಡಿ ನಾವು ಅದನ್ನು ಬೇರೆಯವ್ರಿಗೂ ಕೂಡ ತಿಳಿಸ್ಬೋದು. ಸೊ ಅದರ ಮುಂದುವರೆದ ಭಾಗವಾಗಿ ಈ ವಿಡಿಯೋದಲ್ಲಿ ನಾವು ಸೀರೀಸ್ 2, ಸೊ ಸೀರೀಸ್ 2ನಲ್ಲಿ ಕಾಂಬಿನೇಷನ್ನಲ್ಲಿ ನೋಡಿದಾಗ ಸಂಖ್ಯಾಶಾಸ್ತ್ರದಲ್ಲಿ 2. ಸೊ 2 ಅಂತಕ್ಕಂಥದ್ದು ನಮ್ಮ ಡೇಟ್ ಆಫ್ ಬರ್ತಲ್ಲಿ ಯಾವಾಗ 2, 11, 20 ಮತ್ತು 29. ಸೊ ಯಾರ್ಯಾರು ಯಾವುದೇ ತಿಂಗಳಾಗ್ಬೋದು. ಸೊ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಮತ್ತು 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಸೀರೀಸ್ 2 ಅಂತ ಹೇಳ್ತೀವಿ. ಸಂಖ್ಯಾಶಾಸ್ತ್ರ ಪ್ರಕಾರ ಅವ್ರದ್ದು ಬರ್ತ್ ನಂಬರ್ 2 ಬರುತ್ತೆ. ಸೊ 2 ಅಂದ್ರೆ ಯಾರು? ಸೊ 2 ಅಂದ್ರೆ ಚಂದ್ರ. ಸೊ ಚಂದ್ರ ಇದಕ್ಕೆ 2ನ ನಂಬರ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ 2 ಸೀರೀಸ್ ಅಲ್ಲಿ ಬರ್ತಕ್ಕಂಥ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೊ ಈ ಸಂಖ್ಯಾಶಾಸ್ತ್ರ ಪ್ರಕಾರ ಏನೆಲ್ಲ ಹೇಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಮೇನ್ ಆಗಿ 2 ಸೀರೀಸ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಚಂದ್ರನ ಅಧಿಪತ್ಯದಲ್ಲಿ ಇರ್ತಾರೆ. ಸೊ ಅವರು ಬಹಳ ಎಮೋಷನಲ್ಲು ಮತ್ತೆ ಸಾಕಷ್ಟು ವಾಗ್ಮಿಗಳಾಗಿರ್ತಾರೆ. ಸೊ ಸಾಕಷ್ಟು ಎಮೋಷನಲ್ ಅಂದ್ರೆ ಅವರು ಯಾವುದೇ ವಿಚಾರದಲ್ಲಾಗಲಿ ತುಂಬ ಡೀಪಾಗಿ ಥಿಂಕ್ ಮಾಡ್ತಕ್ಕಂಥದ್ದು, ತುಂಬ ಡೀಪಾಗಿ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು, ಬಹಳ ಮೃದು ಸ್ವಭಾವದವರಾಗಿರ್ತಾರೆ. ಅದೇ ರೀತಿ ಅವರು ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಬೇಗ ಡಿಸಿಷನ್ ತಗೋತಾರೆ. ಬಟ್ ಡಿಸಿಷನ್ಗಳು ಯಾವುದು ಕೂಡ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಯಾಕಂದ್ರೆ ಅವರು ಚಿಕ್ಕ ಪುಟ್ಟ ಸದ್ಯದ ಪರಿಸ್ಥಿತಿಗೆ ಏನು ಬೇಕೋ ಆ ವಿಧದಲ್ಲಿ ಅವರು ತೆಗೆದುಕೊಳ್ತಕ್ಕಂಥದ್ದು ಸಾಧ್ಯತೆಗಳಿದೆ. ಸೊ ಹಾಗಾಗಿ ಅವ್ರದ್ದು ಡಿಸಿಷನ್ಸ್ಗಳು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಅದೇ ರೀತಿ ಲಾಂಗ್ ಟರ್ಮ್ ಅಲ್ಲಿ ಅವರು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕಡಿಮೆ. ಬಟ್ ಗ್ರಹಿಕೆ ಜಾಸ್ತಿ ಇರುತ್ತೆ. ಬಟ್ ಬಹಳ ಎಮೋಷನಲ್ ಆಗಿರ್ತಾರೆ, ಬಹಳ ಮೃದು ಸ್ವಭಾವದಾಗಿರ್ತಾರೆ. ಸೊ ಅವರು ಯಾವುದೇ ಕಾರಣಕ್ಕೂ ಯಾರಾದ್ರೂ ನಿಂದಿಸಿದ್ರೆ, ಯಾವ್ದಾದ್ರು ಚಿಕ್ಕ ಪುಟ್ಟ ಮಾತಾಡಿದ್ರು ಕೂಡ ಬಹಳ ಎಮೋಷನಲ್ ತಗೊಂಡು ಹತ್ತೇ ಬಿಡ್ತಾರೆ. ಸೊ ಹಾಗಾಗಿ ಅವರು ಬಹಳ ಮೆಂಟಲಿ ತುಂಬಾ ಡೆಲಿಕೇಟ್ ಆಗಿರ್ತಾರೆ. ಸೊ ಹಾಗಾಗಿ ಚಂದ್ರನ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೇಜರ್ ಆಗಿ ಮೈಂಡು ಮತ್ತೆ ಅವರ ಎಮೋಷನ್ಸ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಸೊ ಅದರಿಂದ ಅಷ್ಟೇ ಅವರು ತಮ್ಮ ಡಿಸಿಷನ್ಗಳು ತಗೋಬೇಕಾರೆ, ಯಾವ್ದಾರು ಯೋಚನೆ ಮಾಡ್ಬೇಕಾರೆ, ಏನಾದ್ರು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಅವ್ರಿಗೆ ಸ್ಟ್ರಾಂಗ್ ಆಗಿ ಸಾಧ್ಯತೆ ಆಗತ್ತೆ. ಸೊ ಹಾಗಾಗಿ ಅವರು ಮೆಂಟಲಿ ಸ್ಟ್ರಾಂಗ್ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಅದೇ ರೀತಿ ಈಗ ಸೀರಿಯಲ್ ನಂಬರ್ ಅಥವಾ ಸಂಖ್ಯೆ 2ರಲ್ಲಿ ನೋಡ್ತಾ ಹೋಗೋಣ. ಸೊ ಟೋಟಲ್ ಆಗಿ ಇದರಲ್ಲೂ ಕೂಡ ಕಾಂಬಿನೇಷನ್ಸ್ ಅಲ್ಲಿ ಬಂದ್ರೆ 2 ಸೀರೀಸ್ ಅಲ್ಲಿ ಮತ್ತೆ 9 ಕಾಂಬಿನೇಷನ್ಸ್ ಬರುತ್ತೆ. ಸೊ ಇದರಲ್ಲಿ ಬರ್ತ್ ನಂಬರ್ ಮೇ ಬಿ 2ನೇ ಇರುತ್ತೆ, 2, 11, 20, 29 ಹುಟ್ಟಿದವ್ರಿಗೆ. ಬಟ್ ಡೆಸ್ಟಿನಿ ನಂಬರ್ ಮೇ ಬಿ 1 ಆಗ್ಬೋದು, 2 and 1 ಕಾಂಬಿನೇಷನ್ ಆಗ್ಬೋದು, 2 and 2 ಕಾಂಬಿನೇಷನ್ ಆಗ್ಬೋದು. ಇದೇ ರೀತಿ 2 ಇಂದ 9 ಕಾಂಬಿನೇಷನ್ಸ್ ತನಕ ಇದೆ. ಸೊ ಡೆಸ್ಟಿನಿ ನಂಬರ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿದೆ. ಯಾರು ತಿಳ್ಕೊಂಡಿಲ್ಲ ಅಂದ್ರೆ ಅದನ್ನ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಅವಾಗ ಇದಕ್ಕೆ ಕೋರಿಲೇಟ್ ಆಗುತ್ತೆ. ನಿಮ್ದು ಬರ್ತ್ ನಂಬರ್ ಯಾವುದು, ಡೆಸ್ಟಿನಿ ನಂಬರ್ ಯಾವುದು ಅಂತ ತಿಳ್ಕೊಂಡ್ರೆ ಮಾತ್ರ ನಾನು ಹೇಳ್ತಕ್ಕಂಥ ಕಂಟೆಂಟ್ ಅಲ್ಲಿ ನಿಮಗೆ ಉಪಯೋಗ ಆಗುತ್ತೆ. ನಿಮ್ಗೆ ಡೆಸ್ಟಿನಿ ನಂಬರ್ ಗೊತ್ತಿಲ್ಲ ಅಂತಂದ್ರೆ ಮೇ ಬಿ 50% ಹೆಲ್ಪ್ ಆಗುತ್ತೆ, ಬಟ್ ಫುಲ್ ಹೆಲ್ಪ್ ಆಗೋದಿಲ್ಲ. ಸೊ ಈಗ ಸೀರೀಸ್ ನಂಬರ್ 2 ನಲ್ಲಿ ನೋಡ್ತಾ ಹೋಗೋಣ. ಸೊ ಚಂದ್ರನ ಅಧಿಪತ್ಯ ಇರ್ತಕ್ಕಂಥ ನಂಬರ್ 2 ನಲ್ಲಿ ಗುಡ್, ಬ್ಯಾಡ್ ಮತ್ತೆ ನ್ಯೂಟ್ರಲ್ ನಂಬರ್ಸ್ ಯಾವ್ದಂತೇಳಿ. ಸೊ ಚಂದ್ರನ್ಗೆ ಗುಡ್ ನಂಬರ್ಸ್ ಅಂದ್ರೆ ಬೃಹಸ್ಪತಿ, ಗುರು ರೆಪ್ರೆಸೆಂಟ್ 3 ಬಂದು ಅವ್ರಿಗೆ ಗುಡ್ ನಂಬರ್ ಆಗುತ್ತೆ. 5 ಬುಧ, ಸೊ ಇದು ಕೂಡ ಗುಡ್ ಆಗುತ್ತೆ. ಶುಕ್ರ ಇದಕ್ಕೆ ಬಹಳ ಫೇವರಬಲ್ ಆಗಿದೆ. ಮತ್ತೆ 7 ಅಂದ್ರೆ ಕೇತು. ಸೊ ಈ 3, 5, 6 ಮತ್ತೆ 7 ಈ 4 ನಂಬರ್ಸ್ಗಳು, ಈ 4 ನಂಬರ್ಗಳ ಅಧಿಪತಿಗಳು ಕೂಡ ಚಂದ್ರನ್ ಜೊತೆ ಗುಡ್ ಕಾಂಬಿನೇಷನ್ಸ್ ಅಲ್ಲಿ ಇರ್ತಾರೆ. ಸೊ ಇದಕ್ಕೆ ಯಾವ್ದು ಬ್ಯಾಡ್ ಆಗುತ್ತೆ? ಸೊ ರಾಹು ಬಂದು ಬ್ಯಾಡ್ ಇರ್ತಾನೆ, ಅದು ಬಿಟ್ರೆ ಮಂಗಳ ಬಂದು ಬ್ಯಾಡ್ ಇರ್ತಾನೆ. ಇಲ್ಲಿ ಯಾಕೆ ರಾಹು ಮತ್ತೆ ಮಂಗಳನೇ ಬ್ಯಾಡ್ ಅಂತಂದ್ರೆ, ಮಂಗಳ ಬಂದು ತುಂಬಾ ಕೋಪ, ತುಂಬಾ ಅರೋಗೆಂಟು, ಆ ಬಿಹೇವಿಯರ್ ಇರುತ್ತೆ. ಬಟ್ ಈ 2ನವ್ರಿಗೆ ಆ ಬಿಹೇವಿಯರ್ ಇಷ್ಟ ಆಗಲ್ಲ. ಸೊ ದೇ ಆರ್ ವೆರಿ ಕಾಮ್, ವೆರಿ ಸೈಲೆಂಟ್, ವೆರಿ ಎಮೋಷನಲ್. ಸೊ ಹಾಗಾಗಿ 4 and 9 ಕಾಂಬಿನೇಷನ್ ಇರ್ತಕ್ಕಂಥ ರಾಹು ಮತ್ತೆ ಕುಜ ಇವ್ರಿಗೆ ಬ್ಯಾಡ್ ಕಂಡೀಷನ್ ಅಲ್ಲಿ ಇರ್ತಾರೆ. ಸೊ ಬ್ಯಾಡ್ ನಂಬರ್ಸ್ ಆಗುತ್ತೆ. ಇದರಲ್ಲಿ ನ್ಯೂಟ್ರಲ್ ಯಾರಾಗ್ತಾರೆ? 1 and 8 ಸೂರ್ಯ ಮತ್ತೆ ಶನಿ ಇವರಿಬ್ರು ಕೂಡ ನ್ಯೂಟ್ರಲ್ ಇರ್ತಾರೆ. ಸೊ ಯಾವುದೇ ರೀತಿಯ ಪ್ಲಸ್ಸು ಆಗಲ್ಲ, ಮೈನಸ್ಸು ಆಗಲ್ಲ. ದೇ ಆರ್ ಇನ್ ದ ನ್ಯೂಟ್ರಲ್ ಸ್ಟೇಜ್. ಸೊ ಹಾಗಾಗಿ ಸೀರೀಸ್ 2 ನಲ್ಲಿ ಇರೋರು ನೀವು ಉಪಯೋಗಿಸ್ತಕ್ಕಂಥ ನಂಬರ್ ಅಲ್ಲಿ
3, 5, 6, 7 ಜಾಸ್ತಿ ನಂಬರ್ಸ್ ಇರ್ತಕ್ಕಂಥದ್ದನ್ನ ನೋಡ್ಕೊಳ್ಳಿ. ಆದಷ್ಟು 4 and 9 ಅವಾಯ್ಡ್ ಮಾಡಿ. ಸೊ ಸಮ್ ಎಕ್ಸ್ಟೆಂಟ್ 1 and 8 ನ ಇಟ್ಕೋಬಹುದು ಸಿನ್ಸ್ ಇಟ್ ಇಸ್ ಎ ನ್ಯೂಟ್ರಲ್ ನಂಬರ್. ಸೊ ನಿಮ್ಮ ಮೊಬೈಲ್ ನಂಬರ್ ಆಗ್ಬೋದು ಅಥವಾ ನಿಮ್ಮ ಪಾಸ್ಬುಕ್ ನಂಬರ್ ಆಗ್ಬೋದು, ಎನಿ ಅಡ್ಮಿಷನ್ಸ್ ಆಗ್ಬೋದು, ಯಾವ್ದಾದ್ರು ರಿಲೆವೆಂಟ್ ಏರಿಯಾದಲ್ಲಿ ನಿಮ್ಗೆಲ್ಲ ಆಪ್ಷನ್ಸ್ ಇರೋ ಕಡೆ ನಂಬರ್ನ ಚೂಸ್ ಮಾಡೋ ಕಡೆ ಆಪ್ಷನ್ಸ್ ಇದ್ರೆ ಟಿಕೆಟ್ ಬುಕ್ಕಿಂಗ್ಸ್ ಅಂತ ಕಡೆ ಎಲ್ಲ ಈ 3, 5, 6, 7ನ ಆದಷ್ಟು ಯೂಸ್ ಮಾಡಿ. 4, 9ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಅಬೌಟ್ ಕಾಂಬಿನೇಷನ್ಸ್ ಆಫ್ 2 ನಲ್ಲಿ ತಗೊಂಡ್ರೆ ಈ ನಂಬರ್ಗಳು ನಿಮಗೆ ಒಳಿತು ಮತ್ತೆ ಕೆಡಕು ಮತ್ತೆ ಯಾವುದೋ ರೀತಿಯ ತಟಸ್ಥವಾಗಿರ್ತಕ್ಕಂಥದ್ದು ತಿಳಿಸಿದ್ದೀನಿ. ಸೊ ಇದರಲ್ಲಿ ಮುಂದೆ ಒಂದು ಭಾಗವಾಗಿ ತಗೊಂಡ್ರೆ ಇವರಿಗೆ ಯಾವ್ಯಾವ ಡೇಸ್ಗಳು ಗುಡ್ ಇದೆ, ಯಾವ ಡೇಸ್ಗಳು ಬ್ಯಾಡ್ ಇದೆ ಅಂತೇಳಿ. ಸೊ ಇದರಲ್ಲಿ ಬ್ಯಾಡ್ ಡೇಸ್ ಬಂದ್ರೆ ಇವರಿಗೆ ಭಾನುವಾರ ಅಷ್ಟು ಶುಭ ಇಲ್ಲ, ಮಂಗಳವಾರ ಶುಭ ಇಲ್ಲ, ಮತ್ತೆ ಶನಿವಾರ ಶುಭ ಇಲ್ಲ. ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ಇವೆಂಟ್ಸ್, ಇಂಪಾರ್ಟೆಂಟ್ ಕೆಲಸಗಳು ಅಥವಾ ಯಾವ್ದಾದ್ರು ಹೊಸದಾಗಿ ನೀವು ಶುರು ಮಾಡ್ತಕ್ಕಂಥದ್ದೇನೇ ಆದ್ರೂ ಕೂಡ ಆದಷ್ಟು ಭಾನುವಾರ, ಮಂಗಳವಾರ ಮತ್ತೆ ಶನಿವಾರ ಅವಾಯ್ಡ್ ಮಾಡಿ. ಯಾವ ದಿನಗಳು ತುಂಬಾ ಫೇವರೇಬಲ್ ಆಗಿರುತ್ತೆ ಇವರಿಗೆ? ಬುಧವಾರ ಫೇವರೇಬಲ್ ಇರುತ್ತೆ, ಗುರುವಾರ ಫೇವರೇಬಲ್ ಇರುತ್ತೆ, ಮತ್ತೆ ಶುಕ್ರವಾರ ಬಹಳ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಡೇಸ್ ಅಲ್ಲಿ ನೀವು ಹೊಸ ಕೆಲಸ ಆರಂಭಿಸೋದು, ಯಾವ್ದಾದ್ರು ಹೊಸ ಪ್ರಯತ್ನ ಪಡ್ತಕ್ಕಂಥದ್ದು, ನಿಮ್ದು ಯಾವ್ದಾದ್ರು ಎಕ್ಸಾಮಿನೇಷನ್ಸ್, ಯಾವ್ದಾದ್ರು ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ತಕ್ಕಂಥದ್ದು, ಅಡ್ಮಿಷನ್ಸ್ ಹೋಗ್ತಕ್ಕಂಥದ್ದು, ಯಾವ್ದಾದ್ರು ಇಂಟರ್ವ್ಯೂ ಹೋಗ್ತಕ್ಕಂಥದ್ದನ್ನೆಲ್ಲ ಈ ಡೇಸ್ ಅಲ್ಲಿ ನೀವು ಪ್ಲಾನ್ ಮಾಡ್ಕೊಂಡ್ರೆ ನಿಮಗೆ ಸಕ್ಸಸ್ ಗ್ಯಾರಂಟಿ. ಸೊ ಅದೇ ರೀತಿ ಕಲರ್ಸ್ ಪಾಯಿಂಟ್ ಆಫ್ ವ್ಯೂ, ನೀವು ಯಾವ ಲಕ್ಕಿ ಕಲರ್ ನ ವೇರ್ ಮಾಡ್ಬೇಕಂದ್ರೆ ಎಲ್ಲೋ ತುಂಬಾ ಚೆನ್ನಾಗಿರುತ್ತೆ, ಗ್ರೀನ್ ಚೆನ್ನಾಗಿರುತ್ತೆ, ಮತ್ತೆ ಶುಕ್ರ ರೆಪ್ರೆಸೆಂಟ್ ಮಾಡ್ತಕ್ಕಂಥ ವೈಟ್. ಸೊ ನೀವು ಎಲ್ಲೋ, ಗ್ರೀನ್ ಅಂಡ್ ವೈಟ್ ನ ಹಾಕೊಂಡ್ರೆ ನಿಮ್ಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ, ಯಾವ್ದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಕೂಡ ಸಕ್ಸಸ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಈ ಕಲರ್ಸ್ ನ ನಿಮ್ಮ ಶರ್ಟ್ಸ್ ಆಗ್ಬೋದು, ನಿಮ್ಮ ರೆಗ್ಯುಲರ್ ವೇರ್ಸ್ ಆಗ್ಬೋದು, ಇವನ್ ಕರ್ಚೀಫ್ ಕೂಡ ಅಟ್ಲೀಸ್ಟ್ ಈ ಕಲರ್ಸ್ ನ ನೀವು ಇಟ್ಕೊಂಡ್ರೆ ನಿಮ್ಗೆ ಬಹಳ ಒಳ್ಳೇದಾಗತ್ತೆ. ಯಾವ್ದು ಬ್ಯಾಡ್ ಕಲರ್ಸ್ ಆಗುತ್ತೆ ಇದರಲ್ಲಿ? ರೆಡ್, ಬ್ಲಾಕ್ ಮತ್ತೆ ಗ್ರೇ. ಸೊ ಕುಜ ರೆಪ್ರೆಸೆಂಟ್ಸ್ ರೆಡ್, ಬ್ಲಾಕ್ ಈಸ್ ಸ್ಯಾಟರ್ನ್ ಅಂಡ್ ಗ್ರೇ ಈಸ್ ಅಗೈನ್ ರಾಹು. ಸೊ ಈ ಕಲರ್ಸ್ ಗಳನ್ನ ಆದಷ್ಟು ವೇರ್ ಮಾಡೋದ ಕಡಿಮೆ ಮಾಡಿ. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಎಮೋಷನ್ಸ್, ಮೆಂಟಲ್ ಇಂಬ್ಯಾಲೆನ್ಸ್ ಆಗಿ ತುಂಬಾ ಉದ್ವೇಗ ಆಗ್ತಕ್ಕಂಥದ್ದು, ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಅಂತದೆಲ್ಲ ಈ ಬ್ಯಾಡ್ ಕಲರ್ಸ್ ನ ವೇರ್ ಮಾಡಿದಾಗ ಈ ಸೀರೀಸ್ ನಂಬರ್ 2 ನವ್ರಿಗೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಸೀರೀಸ್ 2 ನಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ 3, 5, 6, 7 ಕಾಂಬಿನೇಷನ್ಸ್ ಬಹಳ ಇಂಪಾರ್ಟೆಂಟ್. ಬೃಹಸ್ಪತಿ ಗುರು ಇದ್ದಾನೆ, ಬುಧ ಇದ್ದಾನೆ, ಅದೇ ರೀತಿ ಶುಕ್ರ, ಈ 3 ಕೂಡ ಸಿಕ್ಕಾಪಟ್ಟೆ ಫೇವರಬಲ್ ಪ್ಲಾನೆಟ್ಸ್ ಇರೋದ್ರಿಂದ ಈ ನಂಬರ್ಸ್ ಗಳನ್ನ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಹಾಕ್ಬೋದು, ನಿಮ್ಮ ವೆಹಿಕಲ್ ನಂಬರ್ ಅಲ್ಲಿ ಪಾಸಿಬಿಲಿಟೀಸ್ ಇದ್ರೆ ಸೆಲೆಕ್ಷನ್ ಆಪ್ಷನ್ ಇದ್ರೆ ವೆಹಿಕಲ್ ನಂಬರ್ ಅಲ್ಲೂ ಕೂಡ ನೀವು ಸೆಲೆಕ್ಷನ್ ಮಾಡಬಹುದು. ಅದೇ ರೀತಿ ನಿಮ್ಮ ಪ್ಲಾಟ್ಸ್, ನೀವು ಯಾವ್ದಾದ್ರು ಸೈಟ್ಸ್ ಪರ್ಚೇಸ್ ಮಾಡ್ತೀರಾ, ಯಾವ್ದಾದ್ರು ಕೆಲವೊಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಆಪ್ಷನ್ಸ್ ಇದ್ರೆ ನೀವು ಸೆಲೆಕ್ಷನ್ ಹೋಗ್ಬೇಕಾದ್ರೆ ಈ ಏರಿಯಾದಲ್ಲಿ ನೀವು ಸಾಕಷ್ಟು ನಂಬರ್ಸ್ ಗಳನ್ನ ಸೆಲೆಕ್ಷನ್ ಮಾಡಬಹುದು. ಬ್ಯಾಡ್ ಆಗಿರ್ತಕ್ಕಂಥ 4 and 9 ನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಸೊ ಮೊಬೈಲ್ ಸೀರೀಸ್ ಅಲ್ಲೂ ಕೂಡ ಈ ನಂಬರ್ ಅಟ್ಲೀಸ್ಟ್ 9 ಸೀರೀಸ್ ಬಂದೇ ಬರುತ್ತೆ. ಮೇ ಬಿ 4 ನಂಬರ್ ಸೀರೀಸ್, 8 ನಂಬರ್ ಅಂತದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. ಸೊ ಅದೇ ರೀತಿ ಈ ಆಲ್ 9 ಕಾಂಬಿನೇಷನ್ಸ್ ಕೂಡ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀನಿ, ಯಾವ್ಯಾವ ನಂಬರ್ ಯಾವ್ಯಾವದಕ್ಕೆ ಫೇವರಬಲ್ ಅಂತ. ಇಲ್ಲಿ ಮೇನ್ ಆಗಿ 2 and 4 ಕಾಂಬಿನೇಷನ್ಸ್ ಏನಿದೆ ಇದು ಬ್ಯಾಡ್ ಗೆ ಬರುತ್ತೆ. ಸೊ ಬರ್ತ್ ನಂಬರ್ 2, ಡೆಸ್ಟಿನಿ ನಂಬರ್ 4 ಇರೋರಿಗೆ ಈ ನಂಬರ್ ಕಾಂಬಿನೇಷನ್ಸ್ ಬ್ಯಾಡ್ ಆಗುತ್ತೆ. ಅವ್ರನ್ನ ಬೃಹಸ್ಪತಿ ಗುರುನ ತಗೋಬಹುದು, ಶುಕ್ರನ ತಗೋಬಹುದು, ಕೇತುನ ತಗೋಬಹುದು. ಈ ನಂಬರ್ಸ್ ನ ಅವರು ಯೂಸ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಬ್ಯಾಡ್ ಆಗ್ತಕ್ಕಂಥದ್ದು 2 and 8 ಕಾಂಬಿನೇಷನ್ಸ್. ಸೊ 2 and 8 ಕಾಂಬಿನೇಷನ್ಸ್ ಕೂಡ ರಾಂಗ್ ಬರುತ್ತೆ. ಅದೇ ರೀತಿ 2 and 9. ಸೊ ಕುಜ ಏನಂದ್ರೆ ಇಟ್ ಈಸ್ ಅನ್ ಎಮೋಷನಲ್ ಪ್ಲಾನೆಟ್. ನಿಮ್ಗೆ ಎಮೋಷನ್ಸ್ಗೆ ಇದಕ್ಕೂ ಬರಲ್ಲ. ಕುಜ ಅಂದ್ರೆ ಇಟ್ ಈಸ್ ರ್ಯಾಶ್ ಆಗಿರ್ತಕ್ಕಂಥದ್ದು, ತುಂಬಾ ಉದ್ವಿಗ್ನ ಕೊಡ್ತಕ್ಕಂಥದ್ದು, ಅದೆಲ್ಲ ಬಂದು ಕುಜನ ಸ್ವಭಾವ. ಸೊ ಹಾಗಾಗಿ ಈ ನಂಬರ್ಸ್ ನ, ಈ ಡೇಸ್ ನ ಅವಾಯ್ಡ್ ಮಾಡಿ. ಇದಕ್ಕೆ 3, 5, 6, 1 ನ ನೀವು ಯೂಸ್ ಮಾಡಬಹುದು. ಸೊ ಇವೆಲ್ಲವೂ ಕೂಡ ಸೀರೀಸ್ ನಂಬರ್ 2 ನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಯೂನಿವರ್ಸಲ್ ನ್ಯೂಮರಾಲಜಿ ಪ್ರಕಾರ ನಂಬರ್ ಆಫ್ ಕಾಂಬಿನೇಷನ್ಸ್ ಮತ್ತೆ ಸಕ್ಸಸ್ ನಂಬರ್ಸ್, ಸಕ್ಸಸ್ ಡೇಸು ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಲಕ್ಕಿ ಕಲರ್ಸ್ ನ ಯಾವ್ದನ್ನ ಯೂಸ್ ಮಾಡಬೇಕು, ಯಾವ್ದನ್ನ ಯೂಸ್ ಮಾಡಬೇಕು ಅಂತಿದೆ. ಸೊ ಇದೆಲ್ಲ ಸೀರೀಸ್ 2 ದ ಸಂಖ್ಯಾಶಾಸ್ತ್ರದ ಪ್ರಕಾರ ಇರ್ತಕ್ಕಂಥ ಕಾಂಬಿನೇಷನ್ಸ್ಗಳು. ಇದಾದ ನಂತರ ಮುಂದಿನ ವಿಡಿಯೋದಲ್ಲಿ ನಾವು ಸೀರೀಸ್ 3 ನ ಮಾತಾಡೋಣ. ಸೊ ಸೀರೀಸ್ 3 ನ ಮುಂದುವರೆದ ಭಾಗವಾಗಿ ಸೀರೀಸ್ 3, ಸೀರೀಸ್ 4 ಅದೇ ರೀತಿ ಎಪಿಸೋಡ್ಗಳಾಗತ್ತೆ. ಸೊ ಅದೇ ರೀತಿ ಈಗಿರ್ತಕ್ಕಂಥ ಆಲ್ 9 ಕಾಂಬಿನೇಷನ್ಸ್ ಹೇಳಿದ್ದೀನಿ. ಸೀರೀಸ್ 1 ನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಇದೆ ಆಲ್ 9 ಕಾಂಬಿನೇಷನ್. ಇದೇ ತರ 81 ಕಾಂಬಿನೇಷನ್ಸ್ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಸೊ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ಆದಷ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯ್ತು ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.